ನಿಂತ್ಕೊಳ್ಳೋ. ನಿನಗೆ ಎಷ್ಟು ಸಲ ಹೇಳಿದೀನಿ ಹೊರಗಡೆಯಿಂದ ಬಂದಾಗ ನೆಟ್ಟಿಗೆ ಒಳಗಡೆ ಬರ್ಬೇಡ, ದೃಷ್ಟಿ ತೆಗಿಬೇಕು ಅಂತ. ಪ್ರತಿ ಸಲ ಬಂದಾಗ್ಲೂ ಅದನ್ನೇ ಮಾಡ್ತಿರಲ್ಲಮ್ಮ. ಏಯ್ ಮಾತಾಡ್ಬೇಡ, ಬಾಯ್ ಮುಚ್ಚು. ನಾಯಿ ಕಣ್ಣು, ನರಿ ಕಣ್ಣು, ಹಾಳು ಕಣ್ಣು, ರಂಡರ್ ಕಣ್ಣು, ಪಾಪಿ ಕಣ್ಣು, ಪೀಡೆ ಕಣ್ಣು. ಸುಬ್ಬಾ ತಗೊಂಡೋಗಿ ಆಚೆ ಚೆಲ್ಲು. ಎಷ್ಟು ಸ್ವರ್ಗೋಗಿದ್ಯಾ? ಹೊತ್ತೊತ್ತು ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ವಾ? ಅದೇ ಬಟ್ಟೆ ಐತಿ, ಬೇರೆ ಬಟ್ಟೆ ತಗೊಳ್ಳಿಲ್ವಾ? ನನ್ ಕೊಟ್ಟು ದುಡ್ಡೆಲ್ಲ ಏನಾಯ್ತು? ಕೂತ್ಕೋ. ಹೇಗಿದ್ದೀರಾ? ಕೇಸರಿ ಬಾತ್ ಇಲ್ಲಿದೆ. ಲಾಡು ಲಾಡು ಚಪಾತಿ ಚಪಾತಿ ಇಲ್ಲಿದೆ. ಸ್ವಲ್ಪ ತಾಯಂದ್ರಿಗೆ ಏನ್ ಬಡಿಸ್ಬೇಕು ಅಂತ ಗೊತ್ತು. ಅಲ್ಲಿ ತಿಂತಿದ್ಯೋ ಇಲ್ವೋ? ಆನು ಆನಮ್ಮ ಜಾಣ. ಯಾಕಿಬ್ರು ಅವ್ನ್ ಹಿಂಸೆ ಕೊಡ್ತಾ ಇದ್ದೀರಾ? ಸುಮ್ನೆ ಇರಿ, ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಮಗು ಎಷ್ಟ್ ದಿನ ಆದ್ಮೇಲೆ ಮನೆಗ್ ಬಂದಿದೆ. ಅದು ಸರಿ ಸಣ್ಣ, ಯಾತಕ್ಕೂ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿಟ್ಟಿರು. ಆಂಬುಲೆನ್ಸ್ ಕರ್ಸ್ಬಿಡ್ಲಾ? ತಿನ್ನೋ. ನಮಸ್ಕಾರ ಬುದ್ಧಿ. ಮದ್ವೆನಾ? ಹೌದು ಬುದ್ಧಿ, ಮಗಳು ಮದುವೆ. ತಾವು ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಬಳ್ಳಾರಿ ಮಜ್ಜಿಗೆ ತಗೊಂಬ. ಜಯವ, ನನ್ ಜಮೀನ್ ತಗೋ ಹೋಯ್ತಾ ಇದ್ದೀನಿ. ಗೊಬ್ಬರ ದೊಡ್ಡ ಬರ್ತದೆ, ಹಂಗೆ ಜಮೀನ್ ಕಡೆ ಕಳಿಸ್ಬಿಡು. ನಮಸ್ಕಾರ ಯಜಮಾನ್ರೆ. ಏನ್ಲಾ ಮಾದೇಶ? ಮಗಳು ಮದುವೆ ಬುದ್ಧಿ, ಪತ್ರಿಕೆ ಕೊಡವ ಅಂತ ಬಂದೆ. ಹೌದಾ? ಕೊಡ್ಲಾ? ಇಲ್ಲ ಇಲ್ಲ, ನಮ್ ಬೆಟ್ಟಪ್ಪನವ್ರ ಕೈಗೆ ಕೊಡ್ಬೇಕು. ಯಾಕೆ? ಇಲ್ಲಿ ಕೊಟ್ರೆ ಬೇಡ ಅಂತದ? ನನ್ ಕೈಯಾಗ ಕೊಟ್ರು ಒಂದಯ್ಯ, ಅವನ್ ಕೈಯಾಗ ಕೊಟ್ರು ಒಂದಯ್ಯ. ಕೊಡ್ಲಾ? ಇಲ್ಲ ಇಲ್ಲ, ನಾನು ಅವ್ರ ಕೈನಾಗೆ ಕೊಡ್ಬೇಕು. ಅಯ್ಯ, ಎಲ್ಲಿಂದ ಬಂದೆ ಮೂದೇವಿ? ಅನ್ಸೂಯ, ಏನ್ ತಾತ? ಮಾದೇಶ ಬಂದವನ ಲಗ್ನ ಪತ್ರಿಕೆ ಕೊಡಕ್ಕೆ ನಿಮ್ಮ ಅವನ ಕೈಯಾಗೆ ಮುಡುಕ್ತಾನಂತೆ. ಹೊಸಿಯವನ ಕರಿಯವ. ತಕ್ಕಳಿ ಬುದ್ಧಿ. ಮಗಳ ಮದ್ವೆ ಇಲ್ಲ? ಹ್ಞೂ ಬುದ್ಧಿ. ಗಂಡಿನ ಕಡೆಯವರು ವರದಕ್ಷಿಣೆ ಗಿರದಕ್ಷಿಣೆ ಅಂತ ಏನಾದ್ರು ಕೇಳಿದ್ರಾ? ಇಲ್ಲ ಬುದ್ಧಿ. ಅನ್ಸೂಯ ಮಾಮ, ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ತಗೊಂಬಂದ್ ಕೊಡ. ಬ್ಯಾಡ್ ಬುದ್ಧಿ, ಈಗ ತಾನೇ ಕುಡ್ಕೊಂಬಂದೆ. ಆ ಮನೆಗೆ ಹೋಗಿ ಬಂದ? ಬಡ್ಡಿ ಮಗನೇ, ಎಷ್ಟ್ಲಾ ಧೈರ್ಯ ನಿನ್ಗೆ? ಮತ್ತು ಇಲ್ಲಿ ಮಡಿಬಿಡ್ತಾನ ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಇದ್ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನ್ ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ. ಅದು ಸದ್ದು ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಲ. ಆ ಮುದ್ಕ ಊರ್ ಹಿರಿಯ, 2 ಮದುವೆ ಮಾಡ್ಕೊಂಡವ್ನೆ, ಮಗನ್ಗೂ 2 ಮಡ್ಗವ್ನೆ. ಸಂಸಾರಸ್ಥರು ಅಂತವ್ರೆಲ್ಲ ಮದುವೆಗೆ ಬಂದ್ರೆ ಶುಭ ಆಯ್ತದೆ. ಆದ್ರೆ ನಾನು, ನನ್ಗೇನು ಮದ್ವೆನ ಮುಂಜಿನ ಗುಂಡ್ರು ಗೋವಿ? ನಮ್ಮಂತವ್ರ ಮದ್ವೆ ಚಪ್ರೆ ಕಾಲಿಟ್ರೆ ಅಪ್ಶಕ್ನ. ಎದ್ದೋಗೋ ಮಾತ್ ಬಿದ್ದೋಗ್ಲಿ ಅಂತ ಕರಿಯೋಗ್ ಬಂದಿದ್ಯಾ ಅಲ್ವೆಲ್ಲ? ಇಲ್ಲ ಬುದ್ಧಿ. ಹಾಕ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇದ್ರೆ ಸುಟ್ಟಿ ಹಾಕ್ಬಿಡ್ತೀನಿ ಮಗನ. ಮದ್ವೆ ಇದು ಪತ್ರಿಕೆ. ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತೆ. ನನ್ ಕೈ ಮಡಗೋ ಮಗನೇ ಅಂದೆ, ಅವನ್ ಕೈಯಾಗಿ ಮಡಗ್ತೀನಿ ಅಂದೆ. ಅವನ್ ಹೆಂಗ್ ಮಡಗದ ನೋಡ್ದ? ಅಮ್ಮ ಪ್ರತಿ ಸಲ ಇದೇ ತರ ಫೂಲ್ ಆಗ್ತಿದ್ದಾಳೆ. ಇನ್ನೊಂದ್ಸಲ ನಾನು ಅವಳ ದೇವಸ್ಥಾನ ಕರೆದ್ರೆ ಖಂಡಿತ ಬರಲ್ಲ. ಬೇಡ ಬಿಡು, ನಾನೇ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಯಾರು ನೀನಾ? ನಮ್ಮನೆಗ? ಯಾಕೆ ಭಯನಾ? ಪಾಂಡವರು ಕೌರವರು ತರ ನಾವು ನೀವಿದ್ದೀವಿ. ಯಾವ ಧೈರ್ಯದ ಮೇಲೆ ಇವಳ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ಯಾ ನೀನು? ದ್ವೇಷ ನಿಮ್ಗಿರ್ಲಿ ತಾತ, ನಮಗ್ ತೊಂದ್ರೆ ಕೊಡಬೇಡಿ. ನಾನು ಅನು ತುಂಬಾ ಪ್ರೀತಿಸ್ತಾ ಇದೀವಿ. ನೀನ್ ಪ್ರೀತಿಗೆ ಇಷ್ಟು ಬೆಂಕಿ ನೋಡಿದ್ದಕ್ಕೆ ಇಷ್ಟಕ್ಕೆ ಬಿಡ್ತಾ ಇದೀನಿ. ಬೆಟ್ಟ ಏನಾದ್ರು ನೋಡಿದ್ರೆ ತಾತ, ದಯವಿಟ್ಟು ನಮ್ಮಿಬ್ರನ್ನು ದೂರ ಮಾಡಬೇಡಿ ತಾತ. ಎದ್ದೇಳೋ ಮೇಕೆ. ಪ್ರೀತಿ ಮಾಡ್ತಿದ್ಯಲ್ಲ? ಹೌದು ತಾತ. ನೀವಿಬ್ರು ಮದುವೆ ಆಗ್ಬೇಕಲ್ಲ? ಹೌದು. ನಾನೇ ನಿಂತು ಮಾಡಿಸ್ತೀನಿ. ಅದೇ ಒಂದ್ ಷರತ್ತು. ನಿನಗೆ ಅವಂದ್ರಿಬ್ರು, ಅದ್ರಾಗ ನೀನ್ ಎತ್ತವಳು ಯಾರಂತ ತಿಳ್ಕೊಂಬ. ನಾಳೆನೆ ಮಾಡಿಸ್ತೀನಿ.
ಯಾಕ ಮಗ ಮೆದುಳು ಕಲಿಸ್ಕೊಂಡ್ಬಿಡ್ತಾ? ಇದೆಂತ ಪ್ರಶ್ನೆ ತಾತ? ನಂಗಿಬ್ರು ತಾಯಂದ್ರಲ್ವಾ? ಹೂ ಕಣ್ಲಾ, ಹಂಗಂತ ನೀನ್ ನಂಬೋದು ನಾನ್ ನಂಬೋದು, ಪ್ರಪಂಚ ನಂಬೇಕಲ್ಲ. ನಂಗೆ ಹೇಳ್ದಂಗೆ ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿದ್ಯಾ, ಬಾಯಿಂದ ನಗಕ್ಕಿಲ್ಲ, ಬೇರೆ ಕಡೆಯಿಂದ ನಕ್ ಬಿಡ್ತಾರೆ. ನಾಳೆನೆ ಕೇಳ್ಕೊಂಬ, ನಾಳಿದ್ದೆ ಮದುವೆ ಮಾಡಿಸ್ತೀನಿ. ನೀ ಬಾ ಮಗ, ಮಿಠಾಯಿ ಕೊಡ್ತೀನಿ, ಬಾ ಬಾ ಬಾ. ಅಮ್ಮ, ನಿನಗೆ ಎಷ್ಟು ಸಲ ಹೇಳಿದೀನಿ ಹೊರಗಡೆಯಿಂದ ನೆಟ್ಟಿಗೆ ಒಳಗಡೆ ಬರಬೇಡ ಅಂತ. ಪುಟ್ಟಮ್ಮ, ಅಲ್ಲಿ ಅರಿಶಿನ ನೀರ್ ಕಲ್ಸಿಟ್ಟಿದೀನಿ, ತಕೊಂಡ್ ಬಾ. ಅದೆಲ್ಲ ಬೇಡ. ನಂಗೀಗ ಒಂದ್ ಸತ್ಯ ಗೊತ್ತಾಗ್ಬೇಕಾಗಿದೆ. ನಿಮ್ಮಿಬ್ರಲ್ಲಿ ನನ್ ನಿಜವಾದ ಅಮ್ಮ ಯಾರು? ಅಮ್ಮ ನಿಂತ್ಕೊಳ್ಳಿ. ನಿಂತ್ಕೊಳ್ರಮ್ಮ. ನಾನು ಆಗ್ಲಿಂದ ಕೇಳ್ತಾನೆ ಇದೆ, ನಿಮ್ ಪಾಡಿಗೆ ನೀವು ಹೋಗ್ತಾ ಇದೀರಲ್ಲ. ಅದರಿಂದ ಏನಾಗ್ಬೇಕಾಗಿದೆ ಈಗ? ನಂಗೆ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ, ಮೊದ್ಲು ಹೇಳಿ. ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದ್ರೆ ನಾನೇನ್ ಆಕಾಶದಿಂದ ಕೆಳಗ್ ಬಿದ್ನ? ನೋಡು, ಜಾಸ್ತಿ ಮಾತಾಡ್ಬೇಡ. ಇವತ್ ನಿನ್ನ ಎದ್ದಿರಗಳಿಗೆ ಸರಿ ಇಲ್ಲ ಅಂತ ಕಾಣ್ತದೆ. ಬೇರೆ ಏನಾರ ಕೆಲಸ ನೋಡೋಗು, ಹೋಗು. ಹೇಳಲ್ವಾ ನೀವು? ನನಗೊತ್ತು ಹೇಗ್ ತಿಳ್ಕೊಬೇಕು ಅಂತ. ನಾನ್ ತಿಳ್ಕೊತೀನಿ. ಬನ್ನಿ ಡಾಕ್ಟರ್. ಅಮ್ಮ, ಏನೋ ಇದು? ಡಾಕ್ಟರ್ನ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಮನೆಯಾಗೆಲ್ರು ಹುಷಾರಾಗಿ ಅವ್ರಲ್ಲ. ನಾನ್ ಆರೋಗ್ಯವಾಗಿರ್ಬೇಕಲ್ವೇನಮ್ಮ, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮಿಬ್ರಲ್ಲಿ ನನ್ನ ಹೆತ್ತವ್ರು ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಗೊತ್ತಾ? ಡಾಕ್ಟ್ರು 1 hour ಅಲ್ಲಿ ನಂಗೆ ಹೇಳ್ಬಿಡ್ತಾರೆ. ಡಾಕ್ಟರ್ ಪ್ಲೀಸ್. ಏನೋ ಇದು? ನೀವಿಬ್ರು ಒಂದೊಂದ್ ಹನಿ ರಕ್ತ ಕೊಟ್ಬಿಟ್ರೆ ಸಾಕು, ಡಾಕ್ಟರ್ ಎಲ್ಲ ಹೇಳ್ಬಿಡ್ತಾರೆ. ಕೈ ಕೊಡಿಮ್ಮ. ಯಾರ ಮೈ ಮುಟ್ತಾ ಇದ್ಯಾ ರಾಕ್ಷಸ? ಏಯ್, ಏನೋ ನಿನ್ನೆಯಿಂದ ನಾವು ನೋಡ್ತಾನೆ ಇದೀವಿ, ಅಮ್ಮ ಯಾರು ಅಮ್ಮ ಯಾರು ಅಂತ ಕೇಳ್ತಾನೆ ಇದೆಯಲ್ಲ. ಹುಚ್ಚಿಗೆ ಚಿಟ್ಟೈತೇನೋ ನಿಂಗೆ? ಇಷ್ಟು ದಿವಸ ಇದ್ದಿದ್ದು ಇವತ್ತು ಅಮ್ಮ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನಾಗೈತೆ ನಿಂಗೆ? ನಾವ್ ನಿನ್ ಹೆತ್ತಿಲ್ಲ ಕಣೋ, ನಿನ್ ಹೆತ್ತವಳು ಯಾವಳು? ತಗೊಂಬಂದ್ ಸಾಕ್ತಾ ಇದೀವಿ, ನಮ್ ಕರ್ಮ. ಏನೀಗ? ಗಂಗಾ, ಏನ್ ಮಾತಾಡ್ತಿದ್ಯಾ? ನೋಡಿ ಅವ್ನ ಮಗು ಹತ್ರ ಮಾತಾಡೋ ಮಾತಾಯ್ತು. ನಿನ್ ಮೊಮ್ಮಗ ಎಂತ ಪ್ರಶ್ನೆ ಕೇಳ್ತಾನೆ ನೋಡ್ದ? ಇಂತ ಪ್ರಶ್ನೆ ಕೇಳಲಿ ಅಂತ ನಾವು ಇವನು ಅಷ್ಟು ಪ್ರೀತಿಯಿಂದ ಸಾಕಿದ್ದು. ಇವನು ಕೇಳಿದ ಒಂದೇ ಒಂದು ಪ್ರಶ್ನೆಯಿಂದ ನಾವ್ ಇಡೀ ರಾತ್ರಿ ನಿಂತನೆ ಮಾಡಿಲ್ಲ ಗೊತ್ತಾ? ನಾವಿಬ್ರು ಏನು ಕಡಿಮೆ ಮಾಡ್ತೀವಿ, ಏನು ಕಡಿಮೆ ಮಾಡಿದೀವಿ? ಬೇಡ ಬೇಡ, ಇಂತ ಮಗನೇ ಬೇಡ, ಬೇಡವೇ ಬೇಡ. ನಮಗ್ ಮಕ್ಳೆ ಆಗ್ಲಿಲ್ಲ ಅಂತ ಎದೆ ಮ್ಯಾಕೆ ಕಲ್ಚಪ್ಡಿ ಹೇಳ್ಕತೀವಿ. ಏನಾಗೋಯ್ತ ನಿಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದೀಯಾ? ಯಾರೋ ನಿನ್ ತಲೆ ಕೆಡ್ಸಿದ್ದಾರೆ, ಹೇಳೋ. ಅಜ್ಜಿ, ಏನಜ್ಜಿ ಇದು? ನನ್ನ ಹೆತ್ತೋಳು ಯಾರು ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗಿಲ್ವಾ? ಇವರೆಲ್ಲ ಯಾಕೆ ಹೀಗ್ ಮುಚ್ಚಿಡ್ತಾ ಇದಾರೆ? ಅಂದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್ ಅಂತಾಯ್ತು. ಇದರಿಂದ ಏನೋ ತಪ್ಪು ನಡೆದಿದೆ ಅಂತಾಯ್ತು. ಇವರಿಬ್ರು ಸೇರ್ಕೊಂಡು ನಮ್ಮ ಅಪ್ಪಂಗ್ ಮೋಸ ಮಾಡಿದ್ದಾರೆ. ಯಾರನ್ನ ಕೇಳಿ ಒಳಗಡೆ ಬಂದೆ? ಜಮೀನ್ದಾರ್ ಮನೆ ಬರ್ಬೇಕಾದ್ರೆ 1 ವಾರದ ಮುಂಚೆ ಅಪ್ಪಣೆ ತಗೋಬೇಕು. ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೀನಿ, ಅತ್ತೆ ಸೊಸೆ ಮೇಲೆ ಅನುಮಾನ ಪಡೋದನ್ನ ಕೇಳಿದ್ದೀನಿ. ಆದ್ರೆ ಹೆತ್ತ ಮಗ ಈ ಮಣ್ಣಿನ ಪವಿತ್ರವಾದ ಜಲ, ಗಂಗಾ ಜಲ, ಅದಿವಳು ಪತಿವ್ರತ ಶಿರೋಮಣಿ, ಆ ಪಾರ್ವತಿಯ ಸ್ವರೂಪ ಇವಳು. ಇಂತಹ ಮಹಾ ತಾಯಂದ್ರ ಮೇಲೆ ನೀನು ಅನುಮಾನ ಪಡ್ತಿದ್ದ? ದೇವ್ರು ಒಂದ್ ಮಗುನ
ಹೆಣ್ಣಿನ ಮುಖಾಂತರ ಸೃಷ್ಟಿ ಮಾಡ್ತಾನೆ. ಮಗು ತಲೆಯಲ್ಲಿ ಏನೂ ಇರೋದಿಲ್ಲ, ಖಾಲಿ ಡಬ್ಬಿ ತರ ಬಂದ್ಬೀಳುತ್ತೆ ಅಷ್ಟೇ. ತಾಯಿ ತನ್ನ ಎದೆ ಹಾಲು ಕುಡಿಸ್ದಾಗ್ಲೆ ಆ ಮಗು ಜ್ಞಾನ ಅನ್ನೋದು ಬರೋದು. ಆ ಕೆಲ್ಸ ನೀವಿಬ್ರು ಮಾಡಿದ್ದಾರೆ. ತಮ್ಮ ಎದೆ ಹಾಲನ್ನ ನಿನಗೆ ಕುಡಿಸಿದ್ದಾರೆ. ಈಗ ಹೇಳು ನೀನ್ ಯಾರ ಮಗ ಅಂತ. ಇದ್ರ ಬಗ್ಗೆ ಅವರಿಬ್ರು ಕಿತ್ತಾಡ್ಬೇಕು, ಹೊಡೆದಾಡ್ಬೇಕು. ಅವರಿಬ್ರೇ ಸುಮ್ಮನಿದ್ದಾರೆ. ಇಬ್ರು ಹೊಂದ್ಕೊಂಡು ನಿನ್ನ ಒಂದೇ ತರ ನೋಡ್ಕೋತಾ ಇದ್ದಾರೆ. ಏಯ್, ಈ ಪ್ರಪಂಚದಲ್ಲಿ ಕಾಸು ಕೊಟ್ಟರು ಸಿಗದೆ ಇರೋದು ಒಂದೇ ಒಂದ್ ಕಡೋ, ಅದು ತಾಯಿ ಪ್ರೀತಿ. ಮಗನೇ, ಅದು ನಿನಗೆ ಡಬ್ಬಲ್ ಸಿಕ್ಕಿದೆ. ಈ ಜಗತ್ತಲ್ಲಿ ಯಾರಿಗೂ ಇಂಥ ಭಾಗ್ಯ ಸಿಕ್ಕಿಲ್ಲ, ಸಿಗೋದಿಲ್ಲ. ಈಗ ಹೇಳು, ನೀನ್ ಯಾರ ಮಗ ಅಂತ ಹೇಳು. ಇಬ್ರು ಹೆಂಡತಿಯನ್ನ ಕಟ್ಕೊಂಡವರೆಲ್ಲ ತಲೆ ತಗ್ಗಿಸ್ತಾರೆ. ಆದ್ರೆ ನಾನ್ ಹೆಮ್ಮೆ ಪಡ್ತೀನಿ. ಇಂಥ ದೇವತೆಯನ್ನ ಕೈ ಹಿಡಿದ್ನಲ್ಲ ಅಂತ ನಾನ್ ಹೆಮ್ಮೆ ಪಡ್ತೀನಿ. ಆದ್ರೆ ಅದೇ ಸಮಯದಲ್ಲಿ ನಿನ್ನಂತವನ್ಗೆ ಜನ್ಮ ಕೊಟ್ಟಲ್ಲ ಅಂತ ದುಃಖ ಪಡ್ತೀನಿ. ಅಪ್ಪ, ಕ್ಷಮಿಸ್ಬಿಡಿಪ್ಪ. ಮನುಷ್ಯ ಕೆಲವನ್ನ ಕೊಂಡ್ಕೋತಾನೆ, ಕೆಲವನ್ನ ಪಡ್ಕೋತಾನೆ. ನೀನ್ ಪಡ್ಕೊಂಡಿದ್ಯಾ, ಕಳ್ಕೋಬೇಡ. ಕ್ಷಮೆ ನಿಮ್ ತಾಯಿಂದ್ರ ಹತ್ರ ಕೇಳು. ಅಮ್ಮ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ.